ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಮಹಾಭಾರತದ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಆದರೆ ಮಹಾಭಾರತದಲ್ಲಿ ಪಂಚಪಾಂಡವರಿಗೆ ಒಬ್ಬಳೇ ಪತ್ನಿ ದ್ರೌಪದಿ ಮಾತ್ರ ಎಂದು ತಿಳಿದಿದ್ದರೆ ಅದು ನಿಮ್ಮ ತಪ್ಪು ಕಲ್ಪನೆ. 5 ಜನ ಪಾಂಡವರಿಗೆ ದ್ರೌಪದಿಯನ್ನು ಬಿಟ್ಟು ಬೇರೆ ಬೇರೆ ಪತ್ನಿಯರು ಕೂಡ ಇದ್ದರು. ಅವರೆಲ್ಲರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಮೊದಲನೆಯದಾಗಿ, ಯುಧಿಷ್ಠಿರನಿಗೆ ದ್ರೌಪದಿಯನ್ನು ಬಿಟ್ಟರೆ ದೇವಿಕಾ ಎನ್ನುವ ಹೆಸರಿನ ಹೆಂಡತಿ ಇದ್ದು ಯದೇಯ ಎನ್ನುವ ಹೆಸರಿನ ಮಗ ಕೂಡ ಇದ್ದ. ಇನ್ನು ಅರ್ಜುನನನ್ನು ಮೊದಲಿಗೆ ಸುಭದ್ರೆ ಮದುವೆಯಾಗಿರುತ್ತಾಳೆ. ತದನಂತರ ಮಣಿಪುರದ ರಾಜನ ಮಗಳಾದ ಚಿತ್ರಾಂಗದೆ ಹಾಗೂ ಆಕೆಯ ಸಹೋದರಿ ಉಲೂಚಿಯನ್ನು ಆಕಸ್ಮಿಕ ಎನ್ನುವ ರೀತಿಯಲ್ಲಿ ಆ ಸಹೋದರಿಯರ ಒತ್ತಾಯದ ಮೇರೆಗೆ ಮದುವೆಯಾಗುತ್ತಾನೆ. ಅದರಂತೆ ಚಿತ್ರಾಂಗದೆ ಬಭ್ರುವಾಹನನಿಗೆ ಜನ್ಮ ನೀಡಿದರೆ ಉಲೂಚಿ ಇರಾವತ ಎನ್ನುವ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಇನ್ನು ಭೀಮನ ವಿಚಾರಕ್ಕೆ ಬಂದರೆ, ಇಡಂಬೆ ಎನ್ನುವ ರಾಕ್ಷಸಿ ಭೀಮನನ್ನು ಉಳಿಸಿಕೊಳ್ಳಲು ತನ್ನ ಭಯಂಕರ ರೂಪದಿಂದ ಸುಂದರವಾದ ಹೆಣ್ಣಿನ ರೂಪ ಧರಿಸಿ ತನ್ನ ಅಣ್ಣನಾದ ಇಡಂಬಾಸುರನನ್ನು ಭೀಮ ಕೊಂದಿದ್ದರಿಂದ ಅನಾಥೆಯಾಗಿರುವ ತನ್ನನ್ನು ಮದುವೆಯಾಗಬೇಕೆಂದಾಗ ಕುಂತಿಯ ಒಪ್ಪಿಗೆ ಪಡೆದು ಇಡಂಬೆಯನ್ನು ಮದುವೆಯಾಗುತ್ತಾನೆ. ಇಡಂಬೆಯು ಘಟೋತ್ಕಚ ಎಂಬ ಮಗುವಿಗೆ ಜನ್ಮ ನೀಡುತ್ತಾಳೆ. ನಂತರ ಭೀಮನು ಕಾಶಿರಾಜನ ಮಗಳಾದ ವಳಂದರ ಎನ್ನುವ ಸುಂದರಿಯನ್ನು ಮದುವೆಯಾಗಿ ಸರ್ವಗ ಎನ್ನುವ ಗಂಡು ಮಗುವನ್ನು ಕೂಡ ಪಡೆಯುತ್ತಾನೆ. ನಕುಲನ ವಿಷಯಕ್ಕೆ ಬಂದರೆ, ಚೇದಿ ರಾಜಕುಮಾರಿ ಕರೇಮುಮತಿಯನ್ನು ನಕುಲ ಮದುವೆಯಾಗಿ ನಿರಮಿತ್ರ ಎನ್ನುವ ಮಗ ಜನಿಸುತ್ತಾನೆ. ಕೊನೆಯದಾಗಿ ಸಹದೇವನು ರಾಜ ದ್ಯುತಿಮತನ ಮಗಳಾದ ವಿಜಯ ಎನ್ನುವ ರಾಜಕುಮಾರಿಯನ್ನು ಮದುವೆಯಾಗಿ ಸುಹತ್ರ ಎನ್ನುವ ಮಗ ಹುಟ್ಟುತ್ತಾನೆ. ಈ ಎಲ್ಲ ಪತ್ನಿಯರು ತಮ್ಮ ತಾಯಿ ಮನೆಯಲ್ಲೇ ಇರಲು ಕಾರಣ ದ್ರೌಪದಿ ವಿಧಿಸಿರುವ ಷರತ್ತಾಗಿತ್ತು. ಪಾಂಡವರು ದ್ರೌಪದಿಯನ್ನು ಮದುವೆಯಾಗುವ ಸಮಯದಲ್ಲಿ ತಾನು ಇನ್ನೊಂದು ಹೆಣ್ಣಿನ ಜೊತೆ ತಮ್ಮ ಗಂಡಂದಿರನ್ನು ಹಂಚಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವ ಷರತ್ತು ವಿಧಿಸಿರುವ ಕಾರಣ ಪಂಚಪಾಂಡವರು ತಮ್ಮ ಪತ್ನಿಯರನ್ನು ತವರು ಮನೆಗೆ ಕಳುಹಿಸಿದ್ದರು. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಹೊಸತೊಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ.